ನಮಸ್ಕಾರ. ನಿಮ್ಮ ಆಧಾರ ಕಾರ್ಡ್ನಲ್ಲಿ ಈ ಒಂದು ಸಂಖ್ಯೆಗಳು ಈ ರೀತಿಯಾಗಿ ಇದ್ದರೆ ಖಂಡಿತವಾಗ್ಲೂ ನೀವೇ ಲಕ್ಷಾಧಿಪತಿಗಳು, ನೀವೇ ಕೋಟ್ಯಾಧಿಪತಿಗಳು. ಪ್ರತಿಯೊಬ್ಬರ ಹತ್ರನೂ ಆಧಾರ ಕಾರ್ಡು ಇದ್ದೇ ಇರುತ್ತೆ. ನಿಮ್ಮ ಆಧಾರ ಕಾರ್ಡುನಲ್ಲಿ ಈ ಒಂದು ಸಂಖ್ಯೆಗಳು ಈ ರೀತಿಯಾಗಿ ಇದ್ದರೆ ಖಂಡಿತವಾಗ್ಲೂ ನೀವೇ ಲಕ್ಷಾಧಿಪತಿಗಳು, ನೀವೇ ಕೋಟ್ಯಾಧಿಪತಿಗಳು. ಖಂಡಿತವಾಗ್ಲೂ. ಯಾಕೆಂದರೆ ಈ ಒಂದು ಸರಿ ಈ ಆಧಾರ ಕಾರ್ಡು ನಿಮಗೆ ಬಂತು ಅಂತಂದರೆ ಈ ಆಧಾರ ಕಾರ್ಡ್ನಲ್ಲಿ ಎಸ್ಪೆಷಲಿ ಒಂದು ಸರಿ ನಿಮಗೆ ಆಧಾರ ಕಾರ್ಡ್ ಕೊಟ್ಟರು ಅಂದರೆ ಅದರಲ್ಲಿ ನಂಬರು ಪರ್ಮನೆಂಟಾಗಿ ಇರುತ್ತೆ. ಆ ನಂಬರ್ನ ನೀವು ಚೇಂಜ್ ಮಾಡ್ಸೋಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಹೇಳ್ತಿರೋದು, ನಿಮ್ಮ ಆಧಾರ ಕಾರ್ಡ್ನಲ್ಲಿ ಈ ನಂಬರ್ಸ್ಗಳು, ಈ ಸಂಖ್ಯೆಗಳಿದ್ದರೆ ಅದಕ್ಕೆ ನೀವೇ ಲಕ್ಷಾಧಿಪತಿಗಳಾಗ್ತೀರಾ, ನೀವೇ ಕೋಟ್ಯಾಧಿಪತಿಗಳಾಗ್ತೀರಾ. ಯಾಕೆಂದರೆ ಒಂದು ಸರಿ ಆಧಾರ ಕಾರ್ಡ್ನಲ್ಲಿ ನಿಮಗೆ ನಂಬರ್ಸ್ಗಳು ಬಂದರೆ, ಆಧಾರ ಕಾರ್ಡ್ನಲ್ಲಿ ನಂಬರ್ ಇರುತ್ತವೆ 12 ನಂಬರು. ಅದು ಯಾವುದೇ ಕಾರಣಕ್ಕೂ ನೀವು ಚೇಂಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆಧಾರ ಕಾರ್ಡ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡಿಸ್ಬೋದು, ನಿಮ್ಮ ಅಡ್ರೆಸ್ ಚೇಂಜ್ ಮಾಡಿಸ್ಬೋದು, ನಿಮ್ಮ ಅಡ್ರೆಸ್ ಚೇಂಜ್ ಮಾಡ್ಬೋದು, ಮನೆ ಅಡ್ರೆಸ್ಸು, ಮೊಬೈಲ್ ನಂಬರ್ ಚೇಂಜ್ ಮಾಡಿಸ್ಬೋದು, ನಿಮ್ಮ ಡೇಟ್ ಆಫ್ ಬರ್ತು ಮಿಸ್ ಆಗಿದ್ದರೆ ಚೇಂಜ್ ಮಾಡಿಸ್ಬೋದು, ನಿಮ್ಮ ಹೆಸರು ತಪ್ಪಾಗಿದ್ದರೆ ಹೆಸರನ್ನ ಚೇಂಜ್ ಮಾಡಿಸ್ಬೋದು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಚೇಂಜ್ ಮಾಡಿಸ್ಬೋದು. ಆದರೆ ನಿಮ್ಮ ಆಧಾರ ಕಾರ್ಡ್ನಲ್ಲಿ ಇರೋ ನಂಬರ್ನ ಚೇಂಜ್ ಮಾಡ್ಸೋಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆ ನಂಬರ್ನ ಬೇಕಾದರೆ ಚೇಂಜ್ ಮಾಡಿಸ್ಬೋದು, ನಿಮ್ಮ ವೆಹಿಕಲ್ ನಂಬರು, 2 ವೀಲರು, 4 ವೀಲರು, ಸ್ಕೂಟ್ರು, ಕಾರಿಂದು ನಂಬರ್ ಬೇಕಾದರೂ ಚೇಂಜ್ ಮಾಡಿಸ್ಬೋದು. ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇರುವ ATM ಪಾಸ್ವರ್ಡನ್ನ ನೀವು ಬೇಕಾದರೆ ಚೇಂಜ್ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ಸ್ಗಳನ್ನ ನೀವು ಚೇಂಜ್ ಮಾಡ್ಬೋದು. ಆದರೆ ಒಂದು ಬಾರಿ ಆಧಾರ ಕಾರ್ಡ್ ಅಂತ ನಿಮಗೆ ಬಂತಂದರೆ ಅದರಲ್ಲಿ 12 ನಂಬರ್ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಚೇಂಜ್ ಮಾಡ್ಸೋಕ್ಕೆ ಸಾಧ್ಯವೇ ಇಲ್ಲ. ಇದು ಭಗವಂತ ಡೀಫಾಲ್ಟಾಗಿ ಕೊಡೋದು ಈ ನಂಬರ್ಸ್ಗಳು. ನಿಮ್ಮ ಆಧಾರ ಕಾರ್ಡ್ ತೆಗೆದು ಇವಾಗಲೇ ಚೆಕ್ ಮಾಡ್ಕೊಳ್ಳಿ. ಈ ನಂಬರ್ಸ್ಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ನೀವೇ ಲಕ್ಷಾಧಿಪತಿಗಳು, ನೀವೇ ಕೋಟ್ಯಾಧಿಪತಿಗಳಾಗ್ತೀರಾ. ಖಂಡಿತವಾಗ್ಲೂ. ಸುಮ್ಮನೆ ಆಧಾರ ಕಾರ್ಡ್ನಲ್ಲಿ ಈ ನಂಬರ್ ಬಂದಿರೋದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಹತ್ರ ಹಣ ಬರಬೇಕು, ನಿರಂತರವಾಗಿ ದುಡ್ಡಿರಬೇಕು, ನಿಮ್ಮ ಅಕೌಂಟ್ನಲ್ಲಿ ದುಡ್ಡಿರಬೇಕು. ನೀವು ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ಆಗ್ತೀರಾ ಅನ್ನಂಗಿದ್ರೆ ಮಾತ್ರ ನಿಮ್ಮ ಆಧಾರ ಕಾರ್ಡ್ನಲ್ಲಿ ಈ ನಂಬರ್ಸ್ಗಳಿರುತ್ತೆ. ಇದು 100ಕ್ಕೆ 100% ಸತ್ಯ. ಇವಾಗಲೇ ತೆಗೀರಿ. ಬೇಕಾದರೆ ನಿಮ್ಮ ಆಧಾರ ಕಾರ್ಡ್ ತೆಗೆದು ಇವಾಗಲೇ ಈ ನಂಬರ್ಸು, ಈ ಸಂಖ್ಯೆಗಳಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಯಾವುದು ಗೊತ್ತಾ ಅದು? ನಿಮ್ಮ ಆಧಾರ ಕಾರ್ಡ್ನಲ್ಲಿ ಸಂಖ್ಯೆಗಳು, ನಂಬರು ನೋಡಿ ಈ ರೀತಿ ಇರಬೇಕು. 11, 33, 55, 66, 99, 88 ಈ ರೀತಿ. ಇದು ಹೆಂಗನ್ನ ಬಂದಿರಲಿ, ಸ್ಟಾರ್ಟಿಂಗನ್ನು ಬಂದಿರಲಿ, ಮಧ್ಯಕ್ಕನ್ನು ಬಂದಿರಲಿ, ಎಂಡಿಗನ್ನು ಬಂದಿರಲಿ. ಫಸ್ಟಿಗೆ 55 ಬಂದಿರಲಿ, 66 ಬಂದಿರಲಿ, 11 ಬಂದಿರಲಿ, 99 ಬಂದಿರಲಿ, 88 ಬಂದಿರಲಿ, 3 ಬಂದಿರಲಿ. ಈ ರೀತಿ 55, 66, 11, 33, 99, 88 ಈ ಸಂಖ್ಯೆಗಳು ಸ್ಟಾರ್ಟಿಂಗನ್ನು ಬಂದಿರಲಿ, ಎಂಡಿಂಗನ್ನು ಬಂದಿರಲಿ, ಮಧ್ಯಕ್ಕನ್ನು ಸ್ಟಾರ್ಟ್ ಆಗಿರಲಿ. ಈ ರೀತಿ ನಿಮ್ಮ ಆಧಾರ ಕಾರ್ಡ್ನಲ್ಲಿ ಇದ್ದರೆ ಖಂಡಿತವಾಗ್ಲೂ ನೀವೇ ಲಕ್ಷಾಧಿಪತಿಗಳು, ನೀವೇ ಕೋಟ್ಯಾಧಿಪತಿಗಳು. ಆದರೆ ಆಧಾರ ಕಾರ್ಡ್ನಲ್ಲಿ ಈ ಎಸ್ಪೆಷಲಿ ನೋಡಿ, ಈ 0, ಈ ಮತ್ತು 2, ಈ ಮತ್ತು 4, ಈ ಮತ್ತು 7, 0, 2, ಈ 4, 7 ಅತಿ ಹೆಚ್ಚಾಗಿ ಒಂದಕ್ಕಿಂತ ಹೆಚ್ಚು
ಅತಿ ಹೆಚ್ಚಾಗಿ ಇರೋದು ಈ ನಂಬರ್ಸುಗಳು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಸ್ಪೆಷಲಿ ಹಣದ ತೊಂದರೆಗಳು. ಎಷ್ಟು ದುಡಿದ್ರೂ ಕೈಗತ್ತುತ್ತಿಲ್ಲ, ಬಾಯಿಗತ್ತುತ್ತಿಲ್ಲ. ಯಾವುದೇ ಉದ್ಯೋಗ ಮಾಡಲಿ, ಯಾವುದೇ ವ್ಯಾಪಾರ ಮಾಡಲಿ, ಯಾವುದೇ ಕೃಷಿ ವ್ಯವಸಾಯ ಮಾಡಲಿ, ಕೈಗತ್ತಲ್ಲ, ಬಾಯಿಗತ್ತಲ್ಲ. ಇದಂತೂ 100% ಸತ್ಯ. ಅಫ್ಕೋರ್ಸ್ ಎಲ್ಲರೂ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡ್ತಿರ್ತಾರೆ. ಆದರೂ ಕೈಗತ್ತಲ್ಲ, ಬಾಯಿಗತ್ತಲ್ಲ. ಯಾಕೆ? ಈ ಒಂದು ರಿಲೇಟೆಡ್ಸ್ ಇವೆಲ್ಲ ಡಿವೈನ್ ನಂಬರ್ಸ್, ಅದೃಷ್ಟದ ನಂಬರ್ಸ್. 11 ರವಿಯ ನಂಬರ್ಸ್, ಸೂರ್ಯನ ನಂಬರು. 33 ಗುರುವಿನ ನಂಬರ್. 55 ನಾರಾಯಣನ ನಂಬರು. 66 ಲಕ್ಷ್ಮಿಯ ನಂಬರು. 99 ನಾರಾಯಣನ ನಂಬರ್, ಸುಬ್ರಹ್ಮಣ್ಯ ಸ್ವಾಮಿ ನಂಬರ್. 88 ಶನಿಯ ನಂಬರ್, ಕರ್ಮದಾತ. ನಿಮ್ಮ ಆಧಾರ ಕಾರ್ಡ್ನಲ್ಲಿ ಎಸ್ಪೆಷಲಿ ಈ ಸಂಖ್ಯೆ, ಈ ನಂಬರ್ಸ್ ಇದ್ದರೆ ನೀವೇ ಲಕ್ಷಾಧಿಪತಿಗಳು, ನೀವೇ ಕೋಟ್ಯಾಧಿಪತಿಗಳು. ಚೆಕ್ ಮಾಡ್ಕೊಳ್ಳಿ, ಇವಾಗಲೇ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಲೈಕ್ ಮಾಡ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ, ಶೇರ್ ಮಾಡ್ತೀರಾ. ನಮಸ್ಕಾರ.